ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಬೆಳಗಿನ ಜಾವದಲ್ಲಿ ದೇವರು ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ, ಪ್ರತಿಯೊಬ್ಬರ ಕುಟುಂಬವನ್ನು ದೇವರು ಆಶೀರ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ಯಾಕೆಂದರೆ ನಮ್ಮ ಕುಟುಂಬವು ದೇವರು ಆಶೀರ್ವಾದವಾಗಿ ಇರಬೇಕು ಎಂಬುದಾಗಿ ದೇವರ ಒಂದು ಇಚ್ಛೆ ಆಗಿದೆ. ದೇವರು ಅಂದು ದಾವೀದನು ಕೂಡ ತನ್ನ ಮನೆತನದ ಮೇಲೆ ದೇವರ ಆಶೀರ್ವಾದ ಇರಲೆಂದು ಪ್ರಾರ್ಥಿಸಿದನು. ನಿಜವಾದ ಸೌಭಾಗ್ಯ, ಹಣ, ಆಸ್ತಿ ಮತ್ತು ಸ್ಥಾನಮಾನವೆಲ್ಲ ದೇವರ ಅನುಗ್ರಹದಲ್ಲಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ದೇವರ ಅನುಗ್ರಹದಲ್ಲೇ ಎಲ್ಲ ಕುಟುಂಬಗಳು ಸಮಾಧಾನ, ಪ್ರೀತಿ ಮತ್ತು ಏಕತೆ ಮತ್ತು ನಿರೀಕ್ಷೆಯಲ್ಲಿ ನೆಲೆಸಿರುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ 2 ಸಾಮುವೇಲ್ ಬರೆದ ಪುಸ್ತಕ 7ನೇ ಅಧ್ಯಾಯ 29ನೇ ವಚನವಾಗಿದೆ. ನಿಮ್ಮ ದಾಸನ ಮನೆತನವನ್ನು ಆಶೀರ್ವದಿಸಿರಿ, ಸದಾಕಾಲ ನಿಮ್ಮ ಅನುಗ್ರಹ ಅದರ ಮೇಲಿರಲಿ. ಸರ್ವೇಶ್ವರ ವಾಗ್ದಾನ ಮಾಡಿದವರು ತಾವೇ ತಮ್ಮ ಆಶೀರ್ವಾದದಿಂದ ತಮ್ಮ ದಾಸನಾದ ನನ್ನ ಮನೆತನದಲ್ಲಿ ನಿತ್ಯ ಸೌಭಾಗ್ಯ ನೆಲೆಸಿರಲಿ ಎಂದನು. ಇದು ದಾವೀದನು ಅಂದು ಪ್ರಾರ್ಥಿಸಿದ ಒಂದು ಪ್ರಾರ್ಥನೆಯಾಗಿದೆ. ನಾವು ಸಹ ನಮ್ಮ ಕುಟುಂಬವನ್ನು ಸದಾ ಪ್ರತಿದಿನವೂ ದೇವರ ಕೈಗೆ ಒಪ್ಪಿಸೋಣ. ದೇವರ ವಾಗ್ದಾನಗಳಿಗೆ ಎಂದಿಗೂ ನಾವು ಒಪ್ಪಿಸಿರಬೇಕು. ಯಾಕೆಂದರೆ ದೇವರು ವಾಗ್ದಾನ ಮಾಡಿದ್ದಾರೆ. ದೇವರ ವಾಗ್ದಾನಗಳು ಎಂದಿಗೂ ತಪ್ಪುವುದಿಲ್ಲ. ಅವರ ಆಶೀರ್ವಾದವು ನಮ್ಮ ಮನೆಯ ಮೇಲೆ ನೆಲೆಸಿದಾಗ ಅವರು ನಮ್ಮನ್ನು ಸದಾ ನಡೆಸುವವರಾಗಿದ್ದಾರೆ, ಕಾಪಾಡಿ ಅವರ ಕೃಪೆಯಿಂದ ತುಂಬಿಸಿರುತ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕಾಗಿ ನಾವು ಪ್ರತಿದಿನ ದೇವರನ್ನು ಪ್ರಾರ್ಥಿಸೋಣ. ಕರ್ತರೇ, ನಮ್ಮ ಮನೆತನದ ಮೇಲೆ ನಿಮ್ಮ ಆಶೀರ್ವಾದ ಮತ್ತು ಕೃಪೆ ಸದಾ ಕಾಲ ಇರಲಿ. ನಮ್ಮ ಕುಟುಂಬವು ನಿಮ್ಮ ಚಿತ್ತದಲ್ಲಿ ನಡೆದು ನಿಮ್ಮ ಮಹಿಮೆಗೆ ಸಾಕ್ಷಿಯಾಗುವಂತೆ ಕಾಪಾಡಿರಿ. ಆಮೇನ್.